ಮಗನ ಕೈ ಬಲಪಡಿಸಲು ಮಾಜಿ ಸಿಎಂ ಮಹಾ ಪ್ಲಾನ್ ಮಾಡ್ಕೊಂಡ್ರ. ಸಿದ್ದು ಪ್ಲಾನ್ ಮೈಸೂರಿಗೆ ಸಿಗಲಿಲ್ಲ, ಮತ್ತೊಂದು ಮಂತ್ರಿಗಿರಿ ಈಗ ಸಿಡಿದೆದ್ದಿದ್ದಾರೆ. ಮಗನ ಕೈ ಬಲಪಡಿಸಲು ಮಾಜಿ ಸಿಎಂ ಮಹಾ ಪ್ಲಾನ್ ಮಾಡ್ಕೊಂಡ್ರ. ಸಿದ್ದು ಪ್ಲಾನ್ ಮೈಸೂರಿಗೆ ಸಿಗಲಿಲ್ಲ, ಮತ್ತೊಂದು ಮಂತ್ರಿಗಿರಿ ಅನ್ನುವಂತಹ ಪ್ರಶ್ನೆ. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಸಿಗದಿದ್ದಕ್ಕೆ ಮಾಜಿ ಸಿಎಂ ಕಾರಣನ? ಈ ರೀತಿಯಾಗಿ ಈಗ ಮಾಜಿ ಸಿಎಂ ಸಿದ್ದು ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಆರೋಪ ಮಾಡಿದ್ದಾರೆ. ಪುತ್ರನ ಪ್ರಭಾವ ಕುಗ್ಗಬಾರದು ಅಂತ ಸಿದ್ದು ರಣತಂತ್ರ ರೂಪಿಸಿದ್ರ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಲು ಸಿದ್ದು ಕಾರಣನ ಅನ್ನುವಂತಹ ಪ್ರಶ್ನೆ. ತನ್ವೀರ್ ಸೇಠ್ಗೆ ಬೇಕು ಅಂತಲೇ ಸಚಿವ ಸ್ಥಾನವನ್ನ ಕೈ ತಪ್ಪಿಸಿದ್ರ. ಮೈಸೂರಿನಲ್ಲಿ ಪುತ್ರ ಯತೀಂದ್ರ ಪ್ರಭಾವವೇ ಹೆಚ್ಚಾಗಿರ್ಬೇಕಾ? ಧೃತರಾಷ್ಟ್ರನಂತೆ ಪುತ್ರ ವ್ಯಾಮೋಹ ಮೆರೆದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಎಲ್ಲರಿಗೂ ಸ್ಥಾನಮಾನ ಎನ್ನುವ ಸಿದ್ದು ಹಿಂಗ್ಯಾಕ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಇದೀಗ. ಹಾಗಿದ್ರೆ ಎಚ್ ವಿಶ್ವನಾಥ್ ಅವರು ಆಡಿರುವ ಮಾತಿನ ಒಳ ಅರ್ಥವೇನು? ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಇನ್ನು ನೋಡಿ, ಮಗನ ಕೈ ಬಲಪಡಿಸಲು ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಂಡ್ರ ಅನ್ನುವಂಥದ್ದು. ಇದೀಗ ಮೈಸೂರಿನಲ್ಲಿ ಮಗನೇ ಮಾಸ್ ಲೀಡರ್ ಆಗಿರ್ಬೇಕಾ ಅನ್ನುವಂಥದ್ದು ಕೂಡ ಈಗ ಆರೋಪವನ್ನ ಮಾಡಿದ್ದಾರೆ ಎಂಎಲ್ಸಿ ವಿಶ್ವನಾಥ್ ಅವರು. ತನ್ವೀರ್ ಸೇಠ್ಗೆ ಈಗ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನುವಂತಹ ಕಾರಣ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಕಿಡಿಕಾರಿದ್ದಾರೆ. ಪುತ್ರನ ಪ್ರಭಾವ ಕುಗ್ಗಬಾರದು ಅಂತ ಸಿದ್ದು ರಣತಂತ್ರ ರೂಪಿಸಿದ್ರ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಸಿದ್ದರಾಮಯ್ಯ ಅವರು ಕಾರಣರಾದ್ರ. ಜೊತೆಗೆ ತನ್ವೀರ್ ಸೇಠ್ಗೆ ಬೇಕು ಅಂತಲೇ ಈ ಒಂದು ಸಚಿವ ಸ್ಥಾನವನ್ನ ಕೈ ತಪ್ಪಿಸಿದ್ರ. ಈ ರೀತಿಯಾಗಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಮೈಸೂರಿನಲ್ಲಿ ಪುತ್ರ ಯತೀಂದ್ರ ಅವರ ಒಂದು ವರ್ಚಸ್ಸು ಹೆಚ್ಚಾಗಿರ್ಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿ ಮಾಡಿದ್ರ. ಧೃತರಾಷ್ಟ್ರನಂತೆ ಪುತ್ರ ವ್ಯಾಮೋಹವನ್ನ ವ್ಯಕ್ತಪಡಿಸಿದ್ರ ಇಲ್ಲಿ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು. ಎಲ್ರಿಗೂ ಕೂಡ ಸ್ಥಾನಮಾನ ನೀಡಬೇಕು, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದವರಿಗೆ ಒಳ್ಳೆಯ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ಮನಸ್ಥಿತಿ ಇದೆ. ಆದ್ರೆ ಪುತ್ರನ ಮೇಲಿರುವ ವ್ಯಾಮೋಹಕ್ಕೆ ಈ ರೀತಿ ಮಾಡಿದ್ರ. ತನ್ವೀರ್ ಸೇಠ್ ಅವರಿಗೆ ಸಿಗಬೇಕಾದಂತಹ ಸಚಿವ ಸ್ಥಾನವನ್ನ ಮಿಸ್ ಮಾಡಿದ್ರ ಅನ್ನುವಂತಹ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಿರಿಯ ಕೈ ಶಾಸಕ ತನ್ವೀರ್ ಸೇಠ್ಗೆ ಸಿಗದ ಸಚಿವ ಸ್ಥಾನ. ಆದ್ರೆ ಮಾಜಿ ಸಿಎಂ ಸಿದ್ದು ವಿರುದ್ಧ ಎಚ್ ವಿಶ್ವನಾಥ್ ಬಾಂಬ್ ಸಿಡಿಸಿದ್ದಾರೆ. ಪುತ್ರನ ರಾಜಕೀಯ ಬೆಳವಣಿಗೆಗೆ ಸಿದ್ದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡ್ರ ಅಂತ. ಸೇಠ್ಗೆ ಮಂತ್ರಿಗಿರಿ ಸಿಗದಿದ್ದಕ್ಕೆ ಮಾಜಿ ಸಿಎಂ ಒಬ್ಬರು ಕಾರಣ ಅಂತ ಆರೋಪ ಮಾಡಿದ್ದಾರೆ. ಮಗನ ರಾಜಕೀಯ ಪ್ರಭಾವ ಕುಗ್ಗಬಾರದು ಅಂತ ಸ್ವಾರ್ಥ ನಡೆಯಂತೆ. ಮೈಸೂರಿನಲ್ಲಿ ಅವರ ಮಗನೇ ಮಾಸ್ ಲೀಡರ್ ಆಗಿರ್ಬೇಕು. ಬೇರೆಯವರಿಗೆ ಚಾನ್ಸ್ ಸಿಕ್ಕರೆ ಮಗನ ಪ್ರಭಾವ ಕುಗ್ಗುವ ಚಿಂತೆ ಇದೆಯಂತೆ. ಹೀಗಾಗಿ ಹಿರಿಯ ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ತಪ್ಪಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಈಗ ಆರೋಪವನ್ನ ಮಾಡಿದ್ದಾರೆ. ಹಿರಿಯ ಕೈ ಶಾಸಕ ತನ್ವೀರ್ ಸೇಠ್ಗೆ ಸಿಗದ ಸಚಿವ ಸ್ಥಾನ. ಆದ್ರೆ ಮಾಜಿ ಸಿಎಂ ಸಿದ್ದು ವಿರುದ್ಧ ಎಚ್ ವಿಶ್ವನಾಥ್ ಅವರು ಈಗ ಆರೋಪವನ್ನ ಮಾಡಿದ್ದಾರೆ. ಹೊಸ ಬಾಂಬ್ ಅನ್ನ ಕೂಡ ಸಿಡಿಸಿರುವಂತದ್ದು. ಈಗ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ಥರ ಮಾತಾಡ್ಬೋದು. ಯಾಕೆಂದರೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು. ಬಹುಶಃ ಈ ಕ್ಯಾಬಿನೆಟಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತೇನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ. ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿಗೆ ಕೊಡಬೇಕಾಗಿತ್ತು. ವೆರಿ ಸೀನಿಯರ್, 6 ಟೈಮ್ಸ್ ಹೋದಾಗಿತ್ತು. ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇಲ್ಲಿ. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ. ಸಂದೀಪ್, ಇದೀಗ ಮೈಸೂರಿನ ಮಾಸ್ ಲೀಡರ್ ಆಗಿರಬೇಕು ಅನ್ನುವಂತಹ ಕಾರಣಕ್ಕೆ, ಪುತ್ರ ವ್ಯಾಮೋಹ ಕಾರಣಕ್ಕೆ ಈ ರೀತಿಯಾಗಿ ಸಚಿವ ಸ್ಥಾನವನ್ನ ತಪ್ಪಿಸಿದ್ರ ಸಿಎಂ ಅವರು ಅಂತ, ಯಾಕಂತಂದ್ರೆ ಆರೋಪವನ್ನ ಕೂಡ ಮಾಡಿದ್ದಾರೆ ಎಚ್ ವಿಶ್ವನಾಥ್ ಅವರು. ಈ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ? ಖಂಡಿತವಾಗ್ಲೂ ಗಂಗಾ, ಮೈಸೂರು ಅಂದ್ರೆ ಕರ್ನಾಟಕ ರಾಜ್ಯದ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥ ಮೈಸೂರು
ಈ ಭಾಗದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ರು ಕೂಡ ಕೇವಲ ಏಕೈಕ ಸಚಿವ ಸ್ಥಾನ ನೀಡಿದ್ರ ಹಿಂದೆ ಸಾಕಷ್ಟು ಏನು ಚರ್ಚೆ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ, ಮೈಸೂರು ಜಿಲ್ಲೆಯವರೇ ಆಗಿದ್ರು ಕೂಡ 2 ಸಚಿವ ಸ್ಥಾನಗಳನ್ನ ಹೆಚ್ಚುವರಿಯಾಗಿ ಇಲ್ಲಿಗೆ ಕೊಡ್ಲಾಗಿತ್ತು. ಅಂದ್ರೆ ಲೋಕೋಪಯೋಗಿ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಮಾದೇವಪ್ಪ ಹಾಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿ ವೆಂಕಟೇಶ್ ಅವರಿಗೆ ಸ್ಥಾನಮಾನವನ್ನ ಕಲ್ಪಿಸಿಕೊಡ್ಲಾಗಿತ್ತು. ಆದ್ರೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನವೂ ಕೂಡ ಮೈಸೂರಿನಲ್ಲಿಲ್ಲ. ಹಾಗಿದ್ರೂ ಕೂಡ ಘಟಾನುಘಟಿ ನಾಯಕರುಗಳು, ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಇದ್ರೂ ಕೂಡ ಕೇವಲ ಏಕೈಕ ಸಚಿವ ಸ್ಥಾನವನ್ನ ಮೈಸೂರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಮಾತ್ರ ಸಚಿವ ಸ್ಥಾನವನ್ನ ನೀಡುವುದರಿಂದ ಸಾಕಷ್ಟು ಚರ್ಚೆಗಳು ಕೂಡ ಉಟ್ಕೊಂಡಿರ್ತಕ್ಕಂತಹದ್ದು. ಮಾಜಿ MLC ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂತಹ ಏನು ವಿಶ್ವನಾಥ್ ಅವರು ಈ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯತೀಂದ್ರ ಅವರ ರಾಜಕೀಯವಾಗಿ ಅವರ ಕೈಯನ್ನ ಬಲಪಡಿಸುವಂತ ಕಾರಣಕ್ಕಾಗಿ ಪುತ್ರ ವ್ಯಾಮೋಹದಿಂದ ಬೇರೆಯವರಿಗೆ ಸಚಿವ ಸ್ಥಾನವನ್ನ ಕೈ ತಪ್ಪಿಸಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತ ಸ್ಫೋಟಕ ವಿಚಾರವನ್ನ ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬಹಳ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಭಾಗಕ್ಕೆ ತನ್ವೀರ್ ಸೇಠ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಕಡೆ ಕ್ಷಣದಲ್ಲಿ ಕೊನೆಯಲ್ಲಿ ಏನು ಬಿಡುಗಡೆಯಾದಂತಹ ಪಟ್ಟಿಯಲ್ಲಿ ಸಚಿವ ಸ್ಥಾನದ ಸಚಿವರ ಲಿಸ್ಟ್ ನಲ್ಲಿ ತನ್ವೀರ್ ಸೇಠ್ ಹೆಸರು ಕೈ ಬಿಟ್ಟಿತ್ತು. ಈ ಒಂದು ಪ್ರಸಂಗದ ಹಿಂದೆ ಏನು ಸಿದ್ದರಾಮಯ್ಯನವರ ಕೈವಾಡ ಇದೆ ಅನ್ನುವಂಥದ್ದು MLC ವಿಶ್ವನಾಥ್ ಅವರ ನೇರ ಆರೋಪಗಳಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು. ಗಂಗಾ, ಎಸ್, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.